ಮೈಸೂರು ದಸರಾ ಮಹೋತ್ಸವದಲ್ಲಿ ಈ ಬಾರಿ ಕರಾವಳಿಯ ಜನಪ್ರಿಯ ಜಾನಪದ ಕ್ರೀಡೆ ಕಂಬಳವನ್ನು ಪರಿಚಯಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಈ ಕಂಬಳ ಇನ್ನೂ ಆರಂಭವಾಗುವ ಮುನ್ನವೇ ಆಕ್ಷೇಪಗಳು ಶುರುವಾಗಿವೆ. ಆಶ್ಚರ್ಯದ ಸಂಗತಿ ಏನಂದ್ರೆ, ವಿರುದ್ಧ ಧ್ರುವಗಳಲ್ಲಿ ಕಾಣಿಸಿಕೊಳ್ಳುವ ಪ್ರಗತಿಪರರು ಮತ್ತು ಬಲಪಂಥೀಯರು ಈ ವಿಷಯದಲ್ಲಿ ಪರಸ್ಪರ ಕೈಜೋಡಿಸಿರುವುದು. ಪ್ರಗತಿಪರರ ಪ್ರಕಾರ ಕಂಬಳ ಎನ್ನುವುದು ಕೇವಲ ಕ್ರೀಡೆಯಲ್ಲ, ಇದು ಶತಮಾನಗಳ ಹಿಂದಿನ ಭೂ ಸಾಮಂತ ವ್ಯವಸ್ಥೆಯ ಸಂಕೇತ. ದಲಿತರು ಮತ್ತು ಹಿಂದುಳಿದ ಸಮುದಾಯಗಳ ಶ್ರಮವನ್ನು ಆಧರಿಸಿದ ವ್ಯವಸ್ಥೆಯ ಸಾಂಸ್ಕೃತಿಕ ಅವಶೇಷ. ಹೀಗಾಗಿ ಆಧುನಿಕ ಸಮಾಜದಲ್ಲಿ ಇಂತಹ ಆಚರಣೆಗಳಿಗೆ ಸ್ಥಾನ ನೀಡಬಾರದು ಎಂಬುದು ಅವರ ನಿಲುವು. ಇನ್ನೊಂದೆಡೆ ಪ್ರಾಣಿ ಹಕ್ಕುಗಳ ಹೆಸರಿನಲ್ಲಿ ಕೆಲವರು ಕಂಬಳವನ್ನು ಪ್ರಶ್ನಿಸುತ್ತಿದ್ದಾರೆ. ಕಂಬಳದಲ್ಲಿ ಕೋಣಗಳನ್ನು ಓಡಿಸುವುದು, ಸ್ಪರ್ಧೆಗೆ ಸಿದ್ಧಪಡಿಸುವುದು, ಅವುಗಳ ಮೇಲೆ ಒತ್ತಡ ಹೇರುವುದು ಪ್ರಾಣಿಗಳ ಮೇಲಿನ ಶೋಷಣೆ. ಹೀಗಾಗಿ ಇದನ್ನು ದಸರಾದಂತಹ ರಾಜ್ಯೋತ್ಸವದಲ್ಲಿ ಸೇರಿಸುವುದು ಸರಿಯಲ್ಲ ಎಂಬುದು ಅವರ ಅಭಿಪ್ರಾಯ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ. ಕಂಬಳವನ್ನು ಪ್ರಾಣಿಗಳ ಶೋಷಣೆ ಅಥವಾ ದಾಸ್ಯದ ಸಂಕೇತ ಎಂದು ತಳ್ಳಿ ಹಾಕಿದರೆ ನಾಳೆ ಇದೇ ತರ್ಕ ದಸರಾದ ಜಂಬೂ ಸವಾರಿಯ ಬಾಗಿಲು ತಟ್ಟುವುದಿಲ್ಲವೇ? ಯಾಕಂದ್ರೆ ಈಗಾಗಲೇ ದೇಶದ ವಿವಿಧ ಭಾಗಗಳಲ್ಲಿ ಪ್ರಾಣಿ ಹಕ್ಕುಗಳ ಹೆಸರಿನಲ್ಲಿ ಅನೇಕ ಸಾಂಪ್ರದಾಯಿಕ ಆಚರಣೆಗಳು ನ್ಯಾಯಾಲಯದ ಮೆಟ್ಟಿಲೇರಿವೆ. ಜಲ್ಲಿಕಟ್ಟು, ಎತ್ತಿನ ಗಾಡಿ ಓಟ, ಕೋಳಿ ಕಾಳಗ, ಎತ್ತುಗಳ ಸ್ಪರ್ಧೆ ಇವೆಲ್ಲವೂ ಇದೇ ರೀತಿಯ ವಿವಾದಗಳನ್ನು ಎದುರಿಸಿವೆ. ಹಾಗಾದರೆ ನಾಳೆ ಯಾರಾದರೂ ಕೇಳಬಹುದು, ಕಾಡಿನಲ್ಲಿ ಸ್ವತಂತ್ರವಾಗಿ ಬದುಕಬೇಕಾದ ಆನೆಗಳನ್ನು ಹಿಡಿದು ದಸರಾ ಮೆರವಣಿಗೆಯಲ್ಲಿ ಬಳಸುವುದು ಶೋಷಣೆಯಲ್ಲವೇ? 750 ಕೆಜಿಗೂ ಹೆಚ್ಚು ತೂಕದ ಅಂಬಾರಿಯನ್ನು ಆನೆಯ ಬೆನ್ನ ಮೇಲೆ ಹೊರಿಸುವುದು ಪ್ರಾಣಿ ಹಿಂಸೆ ಅಲ್ಲವೇ? ಜನರ ಮನರಂಜನೆಗಾಗಿ ಗಜಪಡೆಯನ್ನು ಬಳಸುವುದು ಎಷ್ಟು ನ್ಯಾಯ? ಇಂತಹ ಪ್ರಶ್ನೆಗಳು ಉದ್ಭವಿಸಿದರೆ ಅದಕ್ಕೆ ಉತ್ತರವೇನು? ಇಂದು ಕಂಬಳ ವಿರೋಧಿಸುವವರು ನಾಳೆ ಜಂಬೂ ಸವಾರಿಯನ್ನು ವಿರೋಧಿಸಬಾರದು ಎನ್ನುವ ನೈತಿಕ ಹಕ್ಕು ಉಳಿಯುತ್ತದೆ. ಒಂದು ಸಮಾಜ ತನ್ನ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಹಾಗೆಯೇ ಸಂಸ್ಕೃತಿಯ ಹೆಸರಿನಲ್ಲಿ ಎಲ್ಲವನ್ನೂ ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಚರ್ಚೆಯಾಗಬೇಕಾದ ವಿಷಯ ಕಂಬಳ ಇರಬೇಕೋ ಬೇಡವೋ ಎಂಬುದಲ್ಲ, ಕಂಬಳವನ್ನು ಹೇಗೆ ನಡೆಸಬೇಕು, ಪ್ರಾಣಿಗಳಿಗೆ ಹಾನಿಯಾಗದಂತೆ ಯಾವ ನಿಯಮ ತರಬೇಕು, ಪರಂಪರೆ ಮತ್ತು ಆಧುನಿಕ ಮೌಲ್ಯಗಳ ನಡುವೆ ಸಮತೋಲನ ಹೇಗೆ ಸಾಧಿಸಬೇಕು, ಇದು ಚರ್ಚೆಯ ಕೇಂದ್ರಬಿಂದು ಆಗಬೇಕು. ಇಲ್ಲವಾದರೆ ಇಂದು ಕಂಬಳದ ವಿರುದ್ಧ ಎತ್ತಿದ ವಾದ ನಾಳೆ ಜಂಬೂ ಸವಾರಿಯ ವಿರುದ್ಧವೂ ಬಳಸಲ್ಪಡಬಹುದು. ಆಗ ಪ್ರಶ್ನೆ ಕಂಬಳದ ಬಗ್ಗೆ ಇರುವುದಿಲ್ಲ, ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗಳ ಭವಿಷ್ಯದ ಬಗ್ಗೆ ಆಗಿರುತ್ತದೆ. ಇಂದು ಕಂಬಳ, ನಾಳೆ ಜಂಬೂ ಸವಾರಿ, ಮತ್ತೊಂದು ದಿನ ಇನ್ಯಾವ ಸಂಪ್ರದಾಯ. ಇದು ಕೇವಲ ಕಂಬಳದ ಚರ್ಚೆಯಲ್ಲ, ಸಂಸ್ಕೃತಿ ಮತ್ತು ರಾಜಕೀಯದ ನಡುವಿನ ಸಂಘರ್ಷದ ಹೊಸ ಅಧ್ಯಾಯ. ವಂದನೆಗಳು.